ಇನ್ನು ಮೋಡಾದಲ್ಲಿ ಬಗೆದಷ್ಟು ಬಯಲಾಗ್ತಾನೆ ಇದೆ ಒಂದೊಂದೇ ಭ್ರಷ್ಟಾಚಾರದ ಆರೋಪಗಳು. ಸದ್ಯ ಮೋಡಾದ ಅಧಿಕಾರಿಗಳ ಹಣದಾಸೆ ಎಲ್ಲವೂ ಕೂಡ ಬಯಲಾಗ್ತಾ ಇದೆ. ಏನು ಸೀಮೆಯನ್ನ ಮೀರ್ಕೊಂಡು ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. 2016ರಲ್ಲಿ ಮೃತಪಟ್ಟ ವ್ಯಕ್ತಿಯ ಮೇಲೆ 2023ರಲ್ಲಿ ಬದುಕಿದ್ದಾರೆ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಡೆಸಿದ ಆರೋಪವೊಂದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಎಸಿ ಕಚೇರಿಯಲ್ಲಿ ಇತ್ಯರ್ಥ ಆಗಿದ್ದಂತಹ ಆದೇಶವನ್ನ ತಿರುಚಿ ಹೊಸ ಆದೇಶವನ್ನ ನೀಡಲಾಗಿದೆ. ತಹಶೀಲ್ದಾರ್ ನವೀನ್ ಜೋಸೆಫ್ ನೀಡಿದಂತಹ ವರದಿಯನ್ನ ಬಚ್ಚಿಟ್ಟು ಹಿಂದಿನ ತಹಶೀಲ್ದಾರ್ ಗಿರೀಶ್ ನೀಡಿದ್ದ ಸುಳ್ಳು ದಾಖಲೆಯನ್ನ ಪಡ್ಕೊಂಡು ಈ ರೀತಿ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಬಗೆದಷ್ಟು ಏನು ಭ್ರಷ್ಟಾಚಾರಗಳು ಬಯಲಾಗ್ತಾನೆ ಇದೆ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಮೋಡಾದ ಅಧಿಕಾರಿಗಳ ಹಣದಾಸೆ ಎಲ್ಲವೂ ಕೂಡ ಹೊರ ಬರ್ತಾ ಇದ್ದು ಸೀಮೆಯನ್ನ ಮೀರ್ಕೊಂಡು ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. 2016ರಲ್ಲಿ ಮೃತಪಟ್ಟ ವ್ಯಕ್ತಿ ಮೇಲೆ 2023ರಲ್ಲಿ ಬದುಕಿದ್ದಾರೆ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಡೆಸಿದ ಆರೋಪ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡ್ತಾ ಇದೆ. ಎಸಿ ಕಚೇರಿಯಲ್ಲಿ ಇತ್ಯರ್ಥ ಆಗಿದ್ದ ಆದೇಶವನ್ನ ತಿರುಚಿ ಹೊಸ ಆದೇಶವನ್ನ ಹೊರಡಿಸಲಾಗಿದೆ. ತಹಶೀಲ್ದಾರ್ ನವೀನ್ ಜೋಸೆಫ್ ನೀಡಿದ್ದ ವರದಿ ಬಿಚ್ಚಿಟ್ಟ ಹಿಂದಿನ ತಹಶೀಲ್ದಾರ್ ಗಿರೀಶ್ ನೀಡಿದ ಸುಳ್ಳು ದಾಖಲೆ ಪಡ್ಕೊಂಡು ಮೋಡ ಅಧಿಕಾರಿಗಳು 11 ಸೈಟ್ ಅನ್ನ ಡೀಲ್ ಮಾಡಿದ್ದಾರೆ ಎನ್ನುವಂತಹ ದೊಡ್ಡ ಭ್ರಷ್ಟಾಚಾರದ ಆರೋಪ ಈಗ ಸದ್ದು ಮಾಡ್ತಾ ಇದೆ. ಮೂಲ ಮಾಲೀಕನನ್ನ ಬಿಟ್ಟು ನಕಲಿ ವ್ಯಕ್ತಿಗೆ 11 ಸೈಟ್ ಹಂಚಿಕೆ ಆಗಿದೆ. 2016ರಲ್ಲಿ ಮೃತಪಟ್ಟಿರುವ ಕ್ಯಾತಮಾರನಹಳ್ಳಿಯ ಶಿವಚಿಕ್ಕಯ್ಯ 2023ರಂದು ತಹಶೀಲ್ದಾರ್ ಕೋರ್ಟ್ನಲ್ಲಿ ಹಾಜರಾಗಿದ್ರು ಅಂತ ದಾಖಲೆ ಸೃಷ್ಟಿಯಾಗಿದೆ. ಹಿಂದಿನ ತಹಶೀಲ್ದಾರ್ ಬಿಎನ್ ಗಿರೀಶ್ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನ ಆಗಿದ್ದು ಮೂಲ ಜಮೀನು ಮಾಲೀಕ ಶಿವಚಿಕ್ಕಯ್ಯ ಈ ವೇಳೆ ಕೋರ್ಟ್ಗೆ ಹಾಜರಾಗಿದ್ರು ಅಂತ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಈ ಬಗ್ಗೆ ದಾಖಲೆ ನೀಡುವಂತೆ ಶಿವಚಿಕ್ಕಯ್ಯ ಮಕ್ಕಳಿಂದ ಅರ್ಜಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಉತ್ತರವನ್ನ ಮೂಡ ಅಧಿಕಾರಿಗಳಿಂದ ಹೊರಬಿದ್ದಿಲ್ಲ. ಕ್ಯಾತಮಾರನಹಳ್ಳಿ ಸರ್ವೆ ನಂಬರ್ 1155ರಲ್ಲಿ 4 ಎಕರೆ 36 ಗುಂಟೆ ಜಾಗವನ್ನ ದಾಖಲೆಯ ಪ್ರಕಾರ ಶಿವಚಿಕ್ಕಯ್ಯ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಪೈಕಿ 2.19 ಎಕರೆ ಭೂಸ್ವಾಧೀನಪಡಿಸಿ ಪರಿಹಾರ ನೀಡಲಾಗಿರುವ ಹಾಗೆ 1.30 ಲಕ್ಷ ಪರಿಹಾರ ಹಾಗೂ 3 ಸೈಟ್ ಮೂಡ ನೀಡಿದೆ ಅಂತ ಕೂಡ ದಾಖಲೆಯಲ್ಲಿ ಹೇಳಲಾಗಿದೆ. ಉಳಿದ 2.19 ಗುಂಟೆ ಜಮೀನು ಇನ್ನೂ ಕೂಡ ಶಿವಚಿಕ್ಕಯ್ಯ ಅವರ ಹೆಸರಿನಲ್ಲೇ ಇದ್ದು ಉಳಿಕೆ ಜಮೀನಿಗೆ ಕೆ ಚಂದ್ರು ಮಾಲೀಕ ಅಂತ ದಾಖಲೆಯನ್ನ ಸೃಷ್ಟಿ ಮಾಡಿರುವ ಆರೋಪ ಇದೀಗ ಕೇಳಿ ಬಂದಿದೆ. ಅದು ಮಾತ್ರವಲ್ಲದೆ ನಕಲಿ ಕೆ ಚಂದ್ರುವಿಗೆ 50-50 ಅನುಪಾತದಲ್ಲಿ 11 ಸೈಟ್ ಹಂಚಿಕೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ವಿಜಯನಗರದಲ್ಲಿ ಅರ್ಜಿ ಹಾಕಿದ 4 ದಿನಕ್ಕೆ ಸೈಟ್ ಹಂಚಿಕೆಯಾಗಿದೆಯಂತೆ. ಒಟ್ಟಾರೆಯಾಗಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗಿರುವಂತಹ ಹಗರಣ ಸಾಕಷ್ಟು ಜನರಿಗೆ ಮುಳುವಾಗ್ತಾ ಇದೆ. ನೋಡೋಣ ಇದರಲ್ಲಿ ಇನ್ನು ಯಾವ್ಯಾವ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗಡೆ ಬರುತ್ತೆ ಏನು ಅನ್ನೋದನ್ನ.